ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಾಗಾರ್ಜುನ, ಧನುಷ್, ರಶ್ಮಿಕಾ ಮಂದಣ್ಣ ಅಭಿನಯದ ಕುಬೇರ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿನ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳಬೇಕು ಅಂದ್ರೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ 4 ಜನ ನಂಬಿಕಸ್ಥ ಜನರು ಬೇಕಾಗಿರುತ್ತೆ. ಅದಕ್ಕೆ ಅವನು ಭಿಕ್ಷುಕರನ್ನ ಚೂಸ್ ಮಾಡ್ತಾನೆ. ಅದರಲ್ಲಿ ನಮ್ಮ ಕಥೆಯ ನಾಯಕ ದೇವ ಕೂಡ ಇರ್ತಾನೆ. ಅಷ್ಟಕ್ಕೂ ಆ ಬಿಸ್ನೆಸ್ ಮ್ಯಾನ್ ಭಿಕ್ಷುಕರನ್ನ ಚೂಸ್ ಮಾಡೋದು ಯಾಕೆ? ಅವರಿಂದ ಆ ಬಿಸ್ನೆಸ್ ಮ್ಯಾನ್ಗೆ ಏನು ಉಪಯೋಗ? ಕಡೆಗೆ ಆ ಭಿಕ್ಷುಕರಿಗೆ ಏನಾಯ್ತು? ಡೈರೆಕ್ಟರ್ ಈ ಕಥೆಯಿಂದ ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ನೀರಜ್ ಮಿತ್ರ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನ ತೋರಿಸ್ತಾರೆ. ಅವನಿಗೆ ಒಂದು ಕಾಲ್ ಬರುತ್ತೆ. ಗವರ್ನಮೆಂಟ್ ಅವರು ಒಂದು ಆಯಿಲ್ ಮತ್ತೆ ಗ್ಯಾಸ್ ಪ್ರಾಜೆಕ್ಟ್ ನ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ಯೂರ್ ಆಗಿರೋ ಆಯಿಲ್ ಮತ್ತೆ ಗ್ಯಾಸ್ ಸಿಗುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ನೀರಜ್ಗೆ ಕಾಲ್ ಮಾಡಿ ಆಯಿಲ್ ಮತ್ತೆ ಗ್ಯಾಸ್ ಸಿಕ್ಕಿರೋ ವಿಷಯ ಹೇಳ್ತಾನೆ. ನೀರಜ್ ಆ ವ್ಯಕ್ತಿಗೆ ಆ ವಿಷಯ ಬೆಳಗ್ಗೆವರೆಗೂ ಪಬ್ಲಿಕ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋಕೆ ಹೇಳಿ ಸಿದ್ದಪ್ಪಾಜಿ ಅನ್ನೋ ಮಿನಿಸ್ಟರ್ ಹತ್ರ ಹೋಗ್ತಾನೆ. ಸಿದ್ದಪ್ಪಾಜಿನೇ ಈ ಪ್ರಾಜೆಕ್ಟ್ ನ ನೋಡ್ಕೊಳ್ತಾ ಇರೋದು. ಇವಾಗ ಸಿದ್ದಪ್ಪಾಜಿ ಹತ್ರ ಹೋಗಿ ಆ ಪ್ರಾಜೆಕ್ಟ್ ನ ಇವನಿಗೆ ಕೊಟ್ರೆ ಮುಂದೆ ಬರೋ 2 ಎಲೆಕ್ಷನ್ ನಲ್ಲಿ ಸಿದ್ದಪ್ಪಾಜಿನ ಗೆಲ್ಲೋ ಹಾಗೆ ಮಾಡ್ತಾನೆ, ಮತ್ತೆ ಅವರ ಪಾರ್ಟಿಗೆ ಫಂಡಿಂಗ್ ಕೂಡ ಮಾಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸಿದ್ದಪ್ಪಾಜಿ ಒಪ್ಕೋತಾನೆ. ಅದೇ ದಿನ ರಾತ್ರಿ ಆಯಿಲ್ ರಿಗ್ಗೆ ಬೆಂಕಿ ಹಾಕಿ ಅಲ್ಲಿದ್ದ ಕೆಲಸದವರನ್ನ ಕೊಲೆ ಮಾಡಿಸ್ತಾನೆ. ಯಾಕೆಂದರೆ ಅಲ್ಲಿ ಆಯಿಲ್ ಸಿಕ್ಕಿರೋದು ಈಚೆ ಗೊತ್ತಾಗಬಾರದು ಅಂತ. ಆಯಿಲ್ ರಿಗ್ಗೆ ಬೆಂಕಿ ಬಿದ್ದು ತುಂಬಾ ಜನ ಸತ್ತಿದ್ದಾರೆ ಅಂತ ಸಿದ್ದಪ್ಪಾಜಿ ಪ್ರೆಸ್ ಅವರಿಗೆ ಹೇಳಿ ಅದನ್ನ ಗವರ್ನಮೆಂಟ್ ಕಡೆಯಿಂದ ಮಾಡೋದು ಬಿಟ್ಟು ಪ್ರೈವೇಟೈಸೇಷನ್ ಮಾಡೋದಾಗಿ ಹೇಳ್ತಾನೆ. ಇವಾಗ ಸಿದ್ದಪ್ಪಾಜಿ ನೀರಜ್ ಮತ್ತೆ ಅವನ ತಂದೆಯನ್ನ ಭೇಟಿ ಮಾಡಿ ಒಂದು ಲಿಸ್ಟ್ ಕೊಡ್ತಾನೆ. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಇರುತ್ತೆ. ಅದರಲ್ಲಿ 50,000 ಕೋಟಿ ವೈಟ್ ಅಲ್ಲಿ, 50,000 ಕೋಟಿ ಬ್ಲಾಕ್ ಅಲ್ಲಿ ಕೊಡಬೇಕಿರುತ್ತೆ. ಆ ಲಿಸ್ಟ್ ನ ನೀರಜ್ ಕಾಪಿ ಮಾಡ್ಕೋತಾನೆ. ಸಿದ್ದಪ್ಪಾಜಿ ಅವನ ಹತ್ರ ಇದ್ದ ಲಿಸ್ಟ್ ನ ಸುಟ್ಟಾಕ್ತಾನೆ, ಮುಂದೆ ಯಾರ ಕೈಗೂ ತಗಲಾಕೊಳ್ಬಾರ್ದು ಅಂತ. ಇವಾಗ ನೀರಜ್ ತಂದೆಗೆ ಸಿದ್ದಪ್ಪಾಜಿ ಏನಾದ್ರೂ ಉಲ್ಟಾ ಹೊಡೆದ್ರೆ ಅಂತ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಇವಾಗ ಆ ಲಿಸ್ಟ್ ಅಲ್ಲಿ ಇರೋರಿಗೆ ಇವರು ಡೈರೆಕ್ಟ್ ಆಗಿ ದುಡ್ಡು ಕೊಡೋ ಬದಲು ಬೇರೆ ಯಾರನ್ನಾದರೂ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರ್ನ ಹುಡುಕಿ ಅವರ ಕೈಯಲ್ಲಿ ಕೊಡಿಸೋಣ ಅಂತ ಪ್ಲಾನ್ ಮಾಡ್ತಾರೆ. ಅವಾಗ ನೀರಜ್ ತಂದೆ ದೀಪಕ್ ಅನ್ನೋ CBI ಆಫೀಸರ್ ಬಗ್ಗೆ ಹೇಳ್ತಾನೆ. ನೀರಜ್ ತಂದೆಯ ಆಫೀಸ್ ನ ರೈಡ್ ಮಾಡಿ 100 ಕೋಟಿ ಸೀಸ್ ಮಾಡಿರ್ತಾನೆ. ಆದರೆ ಇವಾಗ ಒಬ್ಬ MLA ಮನೆಯನ್ನ ರೈಡ್ ಮಾಡಿದ್ದಕ್ಕಾಗಿ ರೂಲಿಂಗ್ ಪಾರ್ಟಿ ಅವರು ದೀಪಕ್ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿ ಅವನನ್ನ ಜೈಲಿಗೆ ಕಳಿಸಿರ್ತಾರೆ. ಇವಾಗ ನೀರಜ್ ತಂದೆ ಹೇಳೋದು ದೀಪಕ್ ನ ಜೈಲಿಂದ ಬಿಡಿಸ್ಕೊಂಡು ಬಂದು ಅವನ ಕೈಯಲ್ಲಿ ಈ ದುಡ್ಡನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಸೋಣ ಅಂತ. ಯಾಕೆಂದ್ರೆ ದೀಪಕ್ ಒಬ್ಬ CBI ಆಫೀಸರ್ ಆಗಿದ್ದ ಕಾರಣ ಬೇರೆ CBI ಆಫೀಸರ್ ಕೈಯಲ್ಲಿ ತಗಲಾಕೊಳ್ಳದ ಹಾಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ. ಅದಕ್ಕೆ ನೀರಜ್ ಒಪ್ಕೋತಾನೆ. ಇವಾಗ ದೀಪಕ್ ಜೈಲಲ್ಲಿ ಇರ್ತಾನೆ. ದೀಪಕ್ ನ ಮೀಟ್ ಮಾಡೋಕೆ ಅವನ ಹೆಂಡತಿ ಬರ್ತಾಳೆ. ದೀಪಕ್ಗೆ ಮಗಳು ಕೂಡ ಇರ್ತಾಳೆ. ಆದರೆ ಅವಳಿಗೆ ದೀಪಕ್ ಜೈಲಲ್ಲಿ ಇರೋದು ಗೊತ್ತಿರಲ್ಲ. ಇನ್ನ 3 ತಿಂಗಳಲ್ಲಿ ಇನ್ನೊಂದು ಹಿಯರಿಂಗ್ ಇರುತ್ತೆ. ಅವಾಗ ದೀಪಕ್ ನಿರಪರಾಧಿ ಅಂತ ಜೈಲಿಂದ ಈಚೆ ಬಿಡ್ತಾರೆ ಅಂತ ದೀಪಕ್ ಹೋಪ್ಸ್ ಇಟ್ಕೊಂಡಿರ್ತಾನೆ. ಅದೇ ದಿನ ನೀರಜ್ ದೀಪಕ್ ನ ಮೀಟ್ ಮಾಡೋಕೆ ಜೈಲಿಗೆ ಬರ್ತಾನೆ. ಅಲ್ಲಿ ನೀರಜ್ ಗವರ್ನಮೆಂಟ್ ಅವರು ದೀಪಕ್ ನ 10 ವರ್ಷ ಜೈಲಿಂದ ರಿಲೀಸ್ ಮಾಡೋದಿಲ್ಲ, ಆದರೆ ನೀರಜ್ ಹೇಳೋ ಕೆಲಸ ಮಾಡೋಕೆ ದೀಪಕ್ ಒಪ್ಕೊಂಡ್ರೆ ದೀಪಕ್ ನ 1 ವಾರದಲ್ಲಿ ಜೈಲಿಂದ ರಿಲೀಸ್ ಮಾಡಿಸೋದಾಗಿ ಹೇಳ್ತಾನೆ. ಆದರೆ ದೀಪಕ್ಗೆ ನೀರಜ್ ಕೆಟ್ಟ ಕೆಲಸ ಮಾಡೋಕೆ ಹೊರಟಿದ್ದಾನೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ದೀಪಕ್ ನನಗೆ ಗವರ್ನಮೆಂಟ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ನೀರಜ್ಗೆ ಆಗಲ್ಲ ಅಂತಾನೆ. ಅದಕ್ಕೆ ನೀರಜ್ ಸರಿ ಅಂತ ಹೇಳಿ ಅಲ್ಲೇ ಇದ್ದ ಪೊಲೀಸ್ ಕೈಗೆ ಒಂದು ಫೋನ್ ಕೊಟ್ಟು ಹೋಗ್ತಾನೆ. ನೀರಜ್ ಹೇಳಿದಾಗೇನೆ ದೀಪಕ್ಗೆ 7 ವರ್ಷ ಕಾರಾಗೃಹ ಶಿಕ್ಷೆ ಆಗುತ್ತೆ. ಅದಕ್ಕೆ ದೀಪಕ್ಗೆ ಗವರ್ನಮೆಂಟ್ ಮೇಲೆ ನಂಬಿಕೆ ಹೋಗಿ ನೀರಜ್ಗೆ ಕಾಲ್ ಮಾಡ್ತಾನೆ. ನೀರಜ್ 1 ವಾರದಲ್ಲಿ ದೀಪಕ್ ನ ರಿಲೀಸ್ ಮಾಡಿಸ್ತಾನೆ. ದೀಪಕ್ ಹೇಳಿದ್ನೆಲ್ಲ ಕೊಡ್ತಾನೆ. ದೀಪಕ್ ಕಡೆಗೂ ಬಂದು ಅವನ ಮಗಳನ್ನ ಭೇಟಿ ಆಗ್ತಾನೆ. ಇವಾಗ ದೀಪಕ್ ನೀರಜ್ನ ಭೇಟಿ ಆಗೋಕೆ ಹೋಗ್ತಾನೆ. ನೀರಜ್ ಮತ್ತೆ ಅವನ ತಂದೆಯನ್ನ ದೀಪಕ್ ಭೇಟಿ ಆಗ್ತಾನೆ. ಅಲ್ಲಿ ನೀರಜ್ ದೀಪಕ್ಗೆ 50,000 ಕೋಟಿನ ಬ್ಲಾಕ್ ಅಲ್ಲಿ ಕೊಡಬೇಕು, ಇನ್ನು 50,000 ಕೋಟಿನ ವೈಟ್ ಅಲ್ಲಿ ಕೊಡಬೇಕು ಅಂತ ಒಂದು ಲಿಸ್ಟ್ ಕೊಡ್ತಾನೆ. ಅದರಲ್ಲಿ ಮಿನಿಸ್ಟರ್ ಬೇನಾಮಿಗಳ ಹೆಸರು ಇರುತ್ತೆ. ಅದನ್ನೆಲ್ಲ ದೀಪಕ್ ಒಂದು ಶೀಟ್ಗೆ ಬರ್ಕೊಂಡು ನೀರಜ್ ಕೊಟ್ಟಿದ್ದ ಲಿಸ್ಟ್ ನ ಸುಟ್ಟಾಕ್ತಾನೆ. ಅದನ್ನ ನೋಡಿದ್ದ ನೀರಜ್ಗೆ ದೀಪಕ್ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗುತ್ತೆ. ಅಲ್ಲಿ ದೀಪಕ್ ನೀರಜ್ಗೆ ಮಿನಿಸ್ಟರ್ಗಳು ಬೇನಾಮಿ ಇಟ್ಕೊಂಡಿರೋ ಹಾಗೆ ನಾವು 4 ಜನ ಬೇನಾಮಿಗಳನ್ನ ಹುಡ್ಕೋಣ. ಅವರ ಹೆಸರಲ್ಲಿ ಫಾರಿನ್ ನಲ್ಲಿ ಕಂಪನಿಗಳನ್ನ ಓಪನ್ ಮಾಡಿ 50,000 ಕೋಟಿ ಬ್ಲಾಕ್ ಮನಿನ ಅವರ ಹೆಸರಿನಿಂದ ಸ್ವಿಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿಸೋಣ. ಅಲ್ಲಿಂದ ಎಲ್ಲ ವೈಟ್ ಆಗಿ ನಾವು ತಗೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ಅವರಿಗೆ 4 ಜನ ನಂಬಿಕಸ್ಥ ಜನರು ಬೇಕಾಗಿರುತ್ತೆ. ಅದೇ ದಿನ ದೀಪಕ್ ಕಾರಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕ ಬಂದು ಭಿಕ್ಷೆ ಕೇಳ್ತಾನೆ. ಅವನನ್ನ ನೋಡಿದ ದೀಪಕ್ಗೆ ಭಿಕ್ಷುಕರ ಹೆಸರಲ್ಲಿ ಬ್ಲಾಕ್ ಮನಿನ ಟ್ರಾನ್ಸ್ಫರ್ ಮಾಡಿಸೋಣ ಅಂತ ಅನ್ಕೋತಾನೆ.
ಅವರಿಗೆ ಓದೋಕೆ ಬರೆಯೋಕೆ ಬರಲ್ಲ, ಆದ್ರಿಂದ ಈಸಿ ಆಗುತ್ತೆ ಅಂತ ದೀಪಕ್ ಅನ್ಕೋತಾನೆ. ಅದನ್ನೇ ಬಂದು ನೀರಜ್ಗೆ ಹೇಳ್ತಾನೆ. ಅದಕ್ಕೆ ನೀರಜ್ ಕೂಡ ಒಪ್ಕೋತಾನೆ. ಆದ್ರೆ ನೀರಜ್ ಭಿಕ್ಷುಕರ ಹೆಸರಲ್ಲಿ ದುಡ್ಡು ಟ್ರಾನ್ಸ್ಫರ್ ಆದ್ಮೇಲೆ ಅವರನ್ನ ಕೊಲೆ ಮಾಡ್ಬಿಡೋಣ ಅಂತ ಅವನ್ ತಂದೆಗೆ ಹೇಳ್ತಾನೆ. ಈ ವಿಷಯ ದೀಪಕ್ಗೆ ಗೊತ್ತಿರಲ್ಲ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಯಾದ ದೇವನ ತೋರಿಸ್ತಾರೆ. ದೇವ ಕೂಡ ಒಬ್ಬ ಭಿಕ್ಷುಕ. ಅವನು ತಿರುಪತಿಯಲ್ಲಿ ಭಿಕ್ಷೆ ಬೇಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ. ಒಂದು ದಿನ ಒಂದು ರೆಡ್ ಕಲರ್ ಜೀಪ್ ಒಬ್ಬ ಭಿಕ್ಷುಕನಿಗೆ ಗುದ್ಬಿಟ್ಟು ಹೋಗ್ಬಿಡುತ್ತೆ. ಆ ಭಿಕ್ಷುಕ ಅಲ್ಲೇ ಸತ್ತೋಗ್ತಾನೆ. ಆ ಜೀಪ್ ನ ಹಿಡಿಯೋಕೆ ದೇವ ಓಡೋಗ್ತಾನೆ. ಆದರೆ ದೇವನ ಕೈಲಿ ಆ ಜೀಪ್ ನ ಹಿಡಿಯೋಕೆ ಆಗಲ್ಲ. ದೇವ ವಾಪಸ್ ಸತ್ತಿರೋ ಭಿಕ್ಷುಕನ ಹತ್ತಿರ ಬಂದಾಗ ಅಲ್ಲಿಗೆ ಆಲ್ರೆಡಿ ಪೊಲೀಸರು ಬಂದಿರ್ತಾರೆ. ಪೊಲೀಸರು ಕಾರ್ಪೊರೇಷನ್ ಅವರನ್ನ ಕರೆಸ್ತಾರೆ. ಆದರೆ ಅವರು ಕೂಡ ಭಿಕ್ಷುಕನ ಬಾಡಿಯನ್ನ ಮುಟ್ಟೋದಿಲ್ಲ. ಅದಕ್ಕೆ ಅಲ್ಲಿದ್ದ ದೇವ ಮತ್ತೆ ಇನ್ನು ಸ್ವಲ್ಪ ಭಿಕ್ಷುಕರೇ ಸೇರಿ ಸತ್ತ ಭಿಕ್ಷುಕನ ಬಾಡಿಯನ್ನ ಟ್ರ್ಯಾಕ್ಟರ್ ಒಳಗೆ ಹಾಕ್ತಾರೆ. ಅಲ್ಲಿದ್ದ ಒಬ್ಬ ಭಿಕ್ಷುಕ ತಾತ ದೇವಾಗೆ ಅವನ ಹತ್ತಿರ ಇದ್ದ ಹಣ ಕೊಟ್ಟು ಸತ್ತಿರುವವನನ್ನು ಕಟ್ಟಿಗೆಯಲ್ಲಿ ಸುಟ್ಟು ಹಾಕಿ ಮುಂದಿನ ಜನ್ಮದಲ್ಲಿ ಅವನು ಭಿಕ್ಷುಕನಾಗಿ ಹುಟ್ಟಬಾರದು ಅಂತ ಹೇಳ್ತಾನೆ. ಬಾಡಿನ ಕಸ ಹಾಕುವ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಆ ವ್ಯಕ್ತಿನ ಸುಡೋಕೆ ಕಟ್ಟಿಗೆ ಸಾಕಾಗ್ತಾ ಇರಲ್ಲ. ಅವಾಗ ದೇವ ಅಲ್ಲೇ ಇದ್ದ ಪೇಪರ್ ಮತ್ತೆ ಕೋಲುಗಳನ್ನ ಹುಡುಕಿ ಸತ್ತಿರೋ ಭಿಕ್ಷುಕನ ಮೇಲೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಇಡ್ತಾರೆ. ಆ ದಿನ ರಾತ್ರಿ ದೇವ, ಆ ಭಿಕ್ಷುಕ ತಾತ ಮತ್ತೆ ಎಲ್ಲಾ ಭಿಕ್ಷುಕರು ದೇವಸ್ಥಾನದ ಕಲ್ಯಾಣಿ ಹತ್ರ ಕೂತಿರ್ತಾರೆ. ಅವಾಗ ಅಲ್ಲಿಗೆ ದೀಪಕ್ ಕಡೆಯಿಂದ ಪಾಟೀಲ್ ಮತ್ತೆ ರೋಬೋ ಅನ್ನೋ ವ್ಯಕ್ತಿಗಳು ಬಂದು ಯಾರಾದ್ರೂ ಕೆಲ್ಸಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಆದ್ರೆ ಯಾರು ಹೋಗಲ್ಲ. ಅವಾಗ ದೇವ ನಾನ್ ಬರ್ತೀನಿ ಅಂತ ಹೇಳಿ ಅವರ ಜೊತೆ ಹೋಗ್ತಾನೆ. ಹೀಗೆ ಪಾಟೀಲ್ ಮತ್ತೆ ರೋಬೋ ದೇಶದ ಎಲ್ಲಾ ಕಡೆ ತಿರುಗಿ ದೇವ ಜೊತೆಗೆ ಕೇಲು, ದಿಪ್ಯ ಮತ್ತೆ ಖುಷ್ಬು ಅನ್ನೋ 4 ಜನ ಭಿಕ್ಷುಕರನ್ನ ಆಯ್ಕೆ ಮಾಡಿ ಮುಂಬೈಯಲ್ಲಿದ್ದ ನೀರಜ್ನ ರೆಸಾರ್ಟ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಖುಷ್ಬು ಒಂದು ರೂಮ್ ಒಳಗೆ ಹೋಗ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಖುಷ್ಬು ರೂಮ್ ಒಳಗೆ ಹೋದಾಗ ಕೇಲು ಖುಷ್ಬು ಡಬ್ಬದಿಂದ ದುಡ್ಡನ್ನ ಕದ್ಬಿಡ್ತಾನೆ. ಅದ್ನ ದೇವ ಖುಷ್ಬುಗೆ ಹೇಳ್ತಾನೆ. ಖುಷ್ಬು ಕೇಲು ಜೊತೆ ಜಗಳ ಆಡಿ ದುಡ್ಡನ್ನ ವಾಪಸ್ ಕಿತ್ಕೋತಾಳೆ. ಆ ಗಲಾಟೆ ನೋಡಿ ರೋಬೋ ಅಲ್ಲಿಗೆ ಬಂದು ಕೇಲುನ ಹಲ್ಲನ್ನ ಕಿತ್ತಾಕ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ದೀಪಕ್ ಬರ್ತಾನೆ. ದೀಪಕ್ಗೆ ರೋಬೋ ಕೇಲುಗೆ ಹೊಡೆದಿರೋದು ಗೊತ್ತಾಗಿ ರೋಬೋಗೆ ಬೈತಾನೆ. ಅದ್ನ ದೇವ ನೋಡಿ ದೀಪಕ್ ಒಳ್ಳೆಯವನು ಅಂತ ಅನ್ಕೋತಾನೆ. ಆಮೇಲೆ ದೀಪಕ್ ಎಲ್ಲರನ್ನ ಮಾತಾಡಿಸಿ ಅವರಿಗೆ ತಿನ್ನೋಕೆ ಏನ್ ಬೇಕು ಅಂತ ಕೇಳ್ತಾನೆ. ಇದುವರೆಗೂ ಯಾರು ದೇವನ ಈ ರೀತಿ ಕೇಳಿರಲ್ಲ. ಅದಕ್ಕೆ ದೇವಾಗೆ ದೀಪಕ್ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಕಡೆಗೆ ತಿನ್ನೋಕೆ ಬಿರಿಯಾನಿ ಕೇಳ್ತಾನೆ. ದೀಪಕ್ ಪಾಟೀಲ್ಗೆ 4 ಜನಕ್ಕೆ ಟ್ರೈನಿಂಗ್ ಕೊಡೋಕೆ ಹೇಳ್ತಾನೆ. ಈ ಕಡೆ ನೀರಜ್ ದೀಪಕ್ನ ಕರ್ಕೊಂಡೋಗಿ ಅವನಿಗೆ 1,00,000 ಕೋಟಿ ಇರೋ ಜಾಗನ ತೋರಿಸ್ತಾನೆ. ದೀಪಕ್ ಮೊದಲಿಗೆ ವೈಟ್ ಅಲ್ಲಿ ಕೊಡ್ಬೇಕಿರೋ 50,000 ಕೋಟಿನ ಕೊಡೋಣ ಅಂತ ಹೇಳ್ತಾನೆ. ಈ ಕಡೆ ದೇವ, ದಿಪ್ಯ, ಕೇಲು ಮತ್ತೆ ಖುಷ್ಬುನ ರೆಡಿ ಮಾಡಿ ಅವರಿಗೆ ಸೈನ್ ಹಾಕೋದು, ಕೂತ್ಕೊಳ್ಳೋದು, ಹಲ್ಲುಜ್ಜೋದು, ಊಟ ಮಾಡೋದು ಎಲ್ಲಾನು ಹೇಳ್ಕೊಡೋಕೆ ಶುರು ಮಾಡ್ತಾರೆ. ದೇವಾಗೆ ಬಲಗೈನ ಬಳಸೋಕೆ ಆಗ್ತಾ ಇರಲ್ಲ. ಯಾಕಂದ್ರೆ ಅವನ ಬಲಗೈನ ಚಿಕ್ಕ ವಯಸ್ಸಲ್ಲಿ ಒಬ್ಬ ವ್ಯಕ್ತಿ ಮುರಿದಾಕ್ಬಿಟ್ಟಿರ್ತಾನೆ. ಈ ಕಡೆ ದೀಪಕ್ ಅವನ್ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ತಾನೆ. ಒಂದಿನ ದೀಪಕ್ ನೀರಜ್ನ ಮೀಟ್ ಮಾಡ್ಸೋಕೆ 4 ಜನನ್ನ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾನೆ. ಅವಾಗ ದಿಪ್ಯ, ಖುಷ್ಬು ಮತ್ತೆ ಕೇಲು 3 ಜನನು ನೀರಜ್ ಹತ್ರನು ಭಿಕ್ಷೆ ಬೇಡ್ತಾ ಇರ್ತಾರೆ. ಆದ್ರೆ ದೇವ ಮಾತ್ರ ಭಿಕ್ಷೆ ಕೇಳಲ್ಲ. ಆದ್ರೂ ನೀರಜ್ ಭಿಕ್ಷೆ ಕೊಡೋಕೆ ಹೋಗ್ತಾನೆ. ಆದ್ರೆ ದೇವ ಅದ್ನ ಭಿಕ್ಷೆ ತರ ಈಸ್ಕೊಳ್ಳದೆ ನಾರ್ಮಲ್ ಆಗಿ ಈಸ್ಕೊತಾನೆ. ಕಡೆಗೆ ಕೇಲು ಹೆಸರಿಂದ ಸ್ವಿಸ್ ಬ್ಯಾಂಕ್ಗೆ 10,000 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ದೀಪಕ್ ರೋಬೋಗೆ ಕೇಲುಗೆ ಊಟ ಕೊಡ್ಸೋಕೆ ಹೇಳ್ತಾನೆ. ಆದ್ರೆ ರೋಬೋ ಕೇಲುನ ಸಮುದ್ರಕ್ಕೆ ಕರ್ಕೊಂಡೋಗಿ ನೀರೊಳಗೆ ಹಾಕ್ಬಿಡ್ತಾನೆ. ಕೇಲು ರಾತ್ರಿ ಆದ್ರೂ ವಾಪಸ್ ರೆಸಾರ್ಟ್ಗೆ ಬರದೇ ಇರೋದು ನೋಡಿ ದೇವ ದೀಪಕ್ಗೆ ಕಾಲ್ ಮಾಡ್ತಾನೆ. ಇವಾಗ ದೀಪಕ್ಗೆ ಕೇಲುನ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಿ ನೀರಜ್ ಹತ್ರ ಹೋಗಿ ಕೊಲೆ ಮಾಡೋದು ಡೀಲ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾನೆ. ಆದ್ರೆ ನೀರಜ್ ದೀಪಕ್ ಏನಾದ್ರೂ ಡೀಲ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ದೀಪಕ್ ಫ್ಯಾಮಿಲಿನ ಕೊಲೆ ಮಾಡೋದಾಗಿ ಥ್ರೆಟನ್ ಮಾಡ್ತಾನೆ. ಅದಕ್ಕೆ ದೀಪಕ್ ಕೇಲು ಸತ್ತಿದ್ದಾನೆ ಅಂತ ಗೊತ್ತಾದ್ರೂ ಏನು ಮಾಡದೆ ಸುಮ್ನಾಗ್ತಾನೆ. ಮಾರನೇ ದಿನ ದಿಪ್ಯ ಹೆಸರಲ್ಲೂ 10,000 ಕೋಟಿ ಟ್ರಾನ್ಸ್ಫರ್ ಮಾಡಿ ಅವನನ್ನು ಕೂಡ ಕೊಲೆ ಮಾಡ್ತಾರೆ. ಆ ದಿನ ರಾತ್ರಿ ರೆಸಾರ್ಟ್ ಅಲ್ಲಿ ರೋಬೋ ಕುಡಿದು ಖುಷ್ಬು ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾನೆ. ಅದ್ನ ನೋಡಿ ದೇವ ರೋಬೋ ತಲೆಗೆ ಬಾಟಲಿಯಲ್ಲಿ ಹೊಡೆದು ರಾತ್ರಿ ಎಲ್ಲ ಖುಷ್ಬು ಜೊತೆ ವಾಶ್ರೂಮ್ ಅಲ್ಲೇ ಕೂತಿರ್ತಾನೆ. ಮಾರನೇ ದಿನ ದೀಪಕ್ ದೇವನ ಕರ್ಕೊಂಡು ಹೋಗೋಕೆ ಬಂದಾಗ ದೇವ ರೋಬೋ ಬಗ್ಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ದೀಪಕ್ ಅದ್ನ ಕೇಳ್ತಾನೆ ಇರಲ್ಲ. ಕಡೆಗೆ ದೇವನ ರೆಡಿ ಮಾಡಿಸ್ಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ದೇವ ಹೆಸರಲ್ಲಿ ನಾರಾಯಣ ಗಾಯಕ್ವಾಡ್ ಅನ್ನೋ ವ್ಯಕ್ತಿ ಕೈಲಿ ಹೊಸ ಕಂಪನಿ ರಿಜಿಸ್ಟರ್ ಮಾಡಿಸ್ತಾರೆ. ಆಮೇಲೆ ದೇವ, ಪಾಟೀಲ್ ಮತ್ತೆ ರೋಬೋ ಜೊತೆ ನಾರಾಯಣ ಮನೆಗೆ ಹೋಗಿ 2 ಸೂಟ್ ಕೇಸ್ ದುಡ್ಡನ್ನ ಕೊಟ್ಟು ಬರ್ತಾರೆ. ದೇವ ಅಕೌಂಟ್ ಇಂದ 10,000 ಕೋಟಿನ ಟ್ರಾನ್ಸ್ಫರ್ ಮಾಡೋಕೆ ಪ್ರೊಸೆಸ್ ಇನಿಷಿಯಲೈಸ್ ಮಾಡ್ತಾರೆ. ಅಲ್ಲಿ ದೀಪಕ್ಗೆ ದೇವ ಖುಷ್ಬು ಮೇಲೆ ಅತ್ಯಾಚಾರ ಮಾಡೋಕೆ ಹೋಗಿದ್ದ ಅಂತ ಗೊತ್ತಾಗಿ ರೋಬೋಗೆ ದೀಪಕ್ ಹೊಡಿತಾನೆ. ಆಮೇಲೆ ರೋಬೋ ದೇವನ ಕೊಲೆ ಮಾಡೋಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಾರಲ್ಲಿ ಹೋಗ್ಬೇಕಾದ್ರೆ ರೋಬೋ ದೇವಾಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ.
ಅವಾಗ ದೇವ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಕಾರ್ ನಿಲ್ಸೋಕೆ ಹೇಳ್ತಾನೆ. ಅಲ್ಲಿ ರೋಬೋ ದೇವನ ಶೂಟ್ ಮಾಡೋಕೆ ಗನ್ ತೆಗಿತಾನೆ. ಈ ಕಡೆ ನೋಡಿದ್ರೆ ದುಡ್ಡು ಟ್ರಾನ್ಸ್ಫರ್ ಆಗಿರಲ್ಲ. ಅದನ್ನ ನೋಡಿ ದೀಪಕ್ ರೋಬೋಗೆ ಕಾಲ್ ಮಾಡಿ ದೇವಾಗೆ ಏನು ಮಾಡಬೇಡ ಅಂತ ಹೇಳ್ತಾನೆ. ರೋಬೋ ದೀಪಕ್ ಜೊತೆ ಮಾತಾಡಿ ಈ ಕಡೆ ತಿರುಗುವಷ್ಟರಲ್ಲಿ ದೇವ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಅದು ದೀಪಕ್ಗೆ ಗೊತ್ತಾಗಿ ಎಲ್ಲಾ ಕಡೆ ಹುಡ್ಕೋಕೆ ಹೇಳ್ತಾನೆ. ದೇವ ಓಡಿ ಓಡಿ ಸುಸ್ತಾಗಿ ಒಂದು ಟ್ರೈನ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಈ ಕತೆ ಇನ್ನೊಂದು ಮುಖ್ಯ ಪಾತ್ರಧಾರಿಯಾದ ಸಮೀರಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಅಳ್ತಾ ಕೂತಿರ್ತಾಳೆ. ದೇವ ಆ ಟ್ರೈನ್ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಸುಸ್ತಾಗಿ ಬಿದ್ದೋಗ್ತಾನೆ. ಅದ್ನ ಸಮೀರಾ ನೋಡಿ ದೇವ ಮುಖಕ್ಕೆ ನೀರಾಕಿ ಹೆಬ್ಬಿಸ್ತಾಳೆ. ದೇವಾಗೆ ತಿನ್ನೋಕೆ ಇಡ್ಲಿ ತಂದು ಕೊಡ್ತೀನಿ, ದುಡ್ಡು ಕೊಡಿ ಅಂತಾಳೆ. ಆದ್ರೆ ದೇವ ಹತ್ರ ದುಡ್ಡಿರಲ್ಲ, ಸಮೀರಾ ಹತ್ರನೂ ದುಡ್ಡಿರಲ್ಲ. ಅದಕ್ಕೆ ಸಮೀರಾ ಅವಳ ಹತ್ರ ಇದ್ದ ಚಾಕ್ಲೇಟ್ ಕೊಡ್ತಾಳೆ. ದೇವ ಚಾಕ್ಲೇಟ್ ತಿಂದು ಅಲ್ಲೇ ಬೆಂಚ್ ಮೇಲೆ ಮಲಿಕೋತಾನೆ. ಅವಾಗ ಸಮೀರಾ ಅವಳ ಫ್ರೆಂಡ್ಗೆ ಕಾಲ್ ಮಾಡಿ ರಾಜು ನನ್ಗೆ ಮೋಸ ಮಾಡ್ಬಿಟ್ಟ, ದುಡ್ಡಿಲ್ದೆ ಮದುವೆ ಆಗೋಕೆ ಆಗಲ್ಲ ಅಂದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟ ಅಂತ ಹೇಳ್ತಾಳೆ. ಅಂದ್ರೆ ಇವಳು ಮನೆ ಬಿಟ್ಟು ಓಡ್ ಬಂದಿರ್ತಾಳೆ. ಅದ್ನ ಕೇಳಿ ಸಮೀರಾ ಫ್ರೆಂಡ್ ಅವಳ ಮನೆಗೆ ಬರೋಕೆ ಹೇಳ್ತಾಳೆ. ಅದ್ನ ಕೇಳಿ ಸಮೀರಾ ಹಾಗೆ ನಡ್ಕೊಂಡು ಹೋಗ್ತಾ ಇನ್ನೇನು ಟ್ರೈನ್ಗೆ ಅಡ್ಡ ಸಿಕ್ಬಿಡ್ತಾ ಇರ್ತಾಳೆ. ಅಷ್ಟರಲ್ಲಿ ದೇವ ಕಾಪಾಡ್ತಾನೆ. ಅಲ್ಲಿಂದ ಸಮೀರಾ ಎದ್ದು ಹೋಗುವಾಗ ದೇವ ಅವಳ ಹತ್ರ ಫೋನ್ ಇಸ್ಕೊಂಡು ದೀಪಕ್ಗೆ ಕಾಲ್ ಮಾಡ್ತಾನೆ. ಆದ್ರೆ ದೀಪಕ್ ಫೋನ್ ಕಾರಲ್ಲಿರುತ್ತೆ, ಅವನು ರಿಸೀವ್ ಮಾಡಲ್ಲ. ಆಮೇಲೆ ದೇವಾಗೆ ಅವತ್ತು ಶುಕ್ರವಾರ ಅಂತ ಗೊತ್ತಾಗಿ ಮಸೀದಿ ಹತ್ರ ಊಟ ಕೊಡ್ತಾ ಇರ್ತಾರೆ ಅಂತ ಸಮೀರಾಗೆ ಮಸೀದಿ ಹತ್ರ ಬಿಡೋಕೆ ಕೇಳ್ತಾನೆ. ಸಮೀರಾ ಆಟೋ ಅಲ್ಲಿ ದೇವನ ಒಂದು ಮಸೀದಿ ಹತ್ರ ಬಿಟ್ಟು ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ದೀಪಕ್ ಅವನ್ ಫೋನ್ ನೋಡಿದಾಗ ಸಮೀರಾ ಮೊಬೈಲ್ ಇಂದ ಕಾಲ್ ಬಂದಿರೋದು ಗೊತ್ತಾಗಿ ವಾಪಸ್ ಕಾಲ್ ಮಾಡಿದ್ರೆ ಸಮೀರಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ದೀಪಕ್ ನಂಬರ್ ಟ್ರೇಸ್ ಮಾಡ್ಕೊಂಡು ಸಮೀರಾ ಫ್ರೆಂಡ್ ಮನೆಗೆ ಹೋಗಿ ಸಮೀರನ ಬಳಿ ದೇವ ಬಗ್ಗೆ ಕೇಳ್ತಾನೆ. ಎಲ್ರು ಸಮೀರಾ ದೇವ ಜೊತೆ ಓಡೋಗ್ತಾ ಇದ್ಲು ಅಂತ ಅನ್ಕೋತಾರೆ. ಆಮೇಲೆ ಸಮೀರಾ ದೇವನ ಮಸೀದಿ ಹತ್ರ ಬಿಟ್ಟಿರೋದು ಗೊತ್ತಾಗಿ ಎಲ್ಲ ಮಸೀದಿ ಬಳಿ ಹೋಗ್ತಾರೆ. ಅಲ್ಲಿ ದೇವ ಊಟಕ್ಕೆ ಕೂತಿರ್ತಾನೆ. ರೋಬೋನ ನೋಡಿ ದೇವ ಸ್ವಲ್ಪ ಊಟ ಮಾಡ್ಕೊಂಡು ಅಲ್ಲೇ ಇದ್ದ ನದಿಗೆ ಹಾರ್ತಾನೆ. ದೀಪಕ್ ಮತ್ತೆ ರೋಬೋಗೆ ದೇವ ಅಲ್ಲೂ ಸಿಗಲ್ಲ. ಬೆಳಿಗ್ಗೆ ಆಗುತ್ತೆ. ದೇವ ಬಂದು ನದಿಯ ದಡದಲ್ಲಿ ಬಿದ್ದಿರ್ತಾನೆ. ಈ ಕಡೆ ಸಮೀರಾ ದೇವ ಜೊತೆ ಓಡೋಗೋಕೆ ಮನೆ ಬಿಟ್ಟು ಬಂದಿದ್ಲು ಅಂತ ಸಮೀರಾ ಫ್ರೆಂಡ್ ತಂದೆ ತಾಯಿ ಸಮೀರಾನ ಮನೆಯಿಂದ ಈಚೆ ಹಾಕ್ತಾರೆ. ಅವಳು ಬಂದು ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ದೇವ ಕೂಡ ಎದ್ದು ಬರ್ತಾನೆ. ಇವಾಗ ದೇವ ಮತ್ತೆ ಸಮೀರಾ ಹಿಂದೇನೆ ಹೋಗ್ತಾ ಇರ್ತಾನೆ. ಸಮೀರಾ ದೇವಾಗೆ ಅವನಿಂದ ಅವಳ ಲೈಫ್ ಎಲ್ಲ ಹಾಳಾಗ್ತಿದೆ ಅಂತ ಬೈದು ಒಂದು ವುಮೆನ್ಸ್ ಹಾಸ್ಟೆಲ್ಗೆ ಹೋಗ್ತಾಳೆ. ಈ ಕಡೆ ನೀರಜ್ ದೀಪಕ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕೆ ಪ್ರೆಷರ್ ಆಗ್ತಾ ಇರ್ತಾನೆ. ಅದಕ್ಕೆ ಇವಾಗ ದೀಪಕ್ ಖುಷ್ಬು ಅಕೌಂಟ್ ಇಂದ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೆ. ಆದ್ರೆ ದೇವ ಅಕೌಂಟ್ ಅಲ್ಲಿ 10,000 ಕೋಟಿ ಇರುತ್ತೆ, ಅದನ್ನು ಟ್ರಾನ್ಸ್ಫರ್ ಮಾಡ್ಬೇಕಿರುತ್ತೆ. ಇವಾಗ ದೇವ ವಾಪಸ್ ರೆಸಾರ್ಟ್ಗೆ ಹೋಗಿ ಖುಷ್ಬುನ ಕಾಪಾಡ್ಬೇಕು ಅಂತ ಅನ್ಕೊಂಡು ಮುಂಬೈ ಎಲ್ಲ ಓಡಾಡ್ತಾ ಇರ್ತಾನೆ. ಅವಾಗ ಅವನಿಗೆ ಇಬ್ರು ಚಿಕ್ಕ ಮಕ್ಕಳು ಭಿಕ್ಷೆ ಬೇಡೋದು ನೋಡಿ ದೇವ ಅವನ್ ಶರ್ಟ್ ಬಿಚ್ಚಿ ಒಂದು ಕೋಲ್ ತಗೊಂಡು ಕುಂಟನ ತರ ನಾಟಕ ಆಡ್ತಾ ಭಿಕ್ಷೆ ಬೇಡಿ ಆ ಚಿಕ್ಕ ಮಕ್ಕಳಿಗೆ ಊಟ ಕೊಡಿಸಿ ಅವನು ಊಟ ಮಾಡಿ ಅಲ್ಲಿಂದ ಹೊರಡ್ತಾನೆ. ಅಂತೂ ಇಂತೂ ಮುಂಬೈ ಎಲ್ಲ ತಿರುಗಿ ಕಡೆಗೂ ರೆಸಾರ್ಟ್ಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಖುಷ್ಬು ಇರಲ್ಲ, ಅವಳ ದುಡ್ಡಿರೋ ಡಬ್ಬ ಮಾತ್ರ ಇರುತ್ತೆ. ದೇವ ಖುಷ್ಬುನು ಸಾಯಿಸಿದ್ದಾರೆ ಅಂತ ಅನ್ಕೋತಾನೆ. ಖುಷ್ಬು ಡಬ್ಬನ ದೇವ ಎತ್ತಿಡ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ದೀಪಕ್ ಮತ್ತೆ ರೋಬೋ ಬರ್ತಾರೆ. ದೀಪಕ್ ರೋಬೋ ಜೊತೆ ಮಾತಾಡೋದು ನೋಡಿ ದೇವ ಮತ್ತೆ ವಾಶ್ರೂಮ್ಗೆ ಹೋಗ್ತಾನೆ. ದೀಪಕ್ ಬಂದು ದೇವಾಗೆ ಡೋರ್ ಓಪನ್ ಮಾಡೋಕೆ ಹೇಳ್ತಾನೆ. ದೇವ ದೀಪಕ್ಗೆ ರೋಬೋ ಕೆಟ್ಟವನು ಅಂತ ಹೇಳಿದ್ರು, ನೀವು ಅವನ ಜೊತೆನೆ ಇದ್ದೀರಾ ಅಂದ್ರೆ ನೀವು ಕೆಟ್ಟವರೇ ಅಂತ ಮಾತಾಡ್ಕೊಂಡು ಕಿಟಕಿಯಿಂದ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾನೆ. ರೆಸಾರ್ಟ್ ಹಿಂದೆ ಇದ್ದ ಕಾಡೊಳಗೆ ಹೋಗ್ತಾನೆ. ರೋಬೋ ಹುಡುಗರ ಜೊತೆ ದೇವನ ಹಿಡಿಯೋಕೆ ಬರ್ತಾನೆ. ರೋಬೋ ಕೈಲಿ ದೇವ ತಗಲಾಕೊಳ್ತಾನೆ. ಇಬ್ರಿಗೂ ಫೈಟ್ ಆಗ್ತಾ ಇರುತ್ತೆ. ಇನ್ನೇನು ದೇವನ ರೋಬೋ ಕೊಲ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾಯಿಗಳು ರೋಬೋ ಮೇಲೆ ಅಟ್ಯಾಕ್ ಮಾಡ್ತಾವೆ. ಯಾಕಂದ್ರೆ ದೇವ ರೆಸಾರ್ಟ್ ಅಲ್ಲಿದ್ದಾಗ ಆ ನಾಯಿಗಳಿಗೆ ಬಿಸ್ಕೆಟ್ ಹಾಕಿರ್ತಾನೆ. ಇವಾಗ ದೇವ ರೋಬೋ ಇಂದ ತಪ್ಪಿಸ್ಕೊಂಡು ಫುಲ್ಲು ಸುಸ್ತಾಗಿ ಮತ್ತೆ ಸಮೀರಾ ಇದ್ದ ಲೇಡೀಸ್ ಹಾಸ್ಟೆಲ್ಗೆ ಹೋಗಿ ಮೂರ್ಛೆ ತಪ್ಪಿ ಬೀಳ್ತಾನೆ. ಇವಾಗ ನೀರಜ್ಗೆ ಈ ವಿಷಯ ಎಲ್ಲ ಗೊತ್ತಾಗಿ ದೀಪಕ್ಗೆ ಬೈತಾ ಇರ್ತಾನೆ. ಇನ್ನ 24 ಗಂಟೆಯಲ್ಲಿ ದೇವನ ಹಿಡಿಬೇಕು ಅಂತ ಹೇಳ್ತಾನೆ. ಈ ಕಡೆ ಸಮೀರಾ ದೇವನ ಹಾಸ್ಪಿಟಲ್ಗೆ ಸೇರ್ಸಿರ್ತಾಳೆ. ದೇವಾಗೆ ಎಚ್ಚರ ಆಗುತ್ತೆ. ಸಮೀರಾ ದೇವಾಗೆ ಬೈದು ಮತ್ತೆ ಅವಳ ಹಿಂದೆ ಬರ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ದೀಪಕ್ಗೆ ದೇವ ತಿರುಪತಿಯಿಂದ ಬಂದಿರೋದು ಅಂತ ಗೊತ್ತಾಗಿ ತಿರುಪತಿಗೆ ಹೋಗಿ ದೇವನ ಜೊತೆ ಇದ್ದ ತಾತನ ತಲೆಗೆ ಗನ್ ಹಿಡಿದು ದೇವ ಎಲ್ಲಿ ಅಂತ ಕೇಳ್ತಾನೆ. ಆ ತಾತ ದೇವ ಆನೆ ರೀತಿ, ಅವ್ನು ಯಾರನ್ನಾದ್ರೂ ಒಂದ್ಸಲ ನಂಬುದ್ರೆ ಅವ್ರಿಂದೇನೆ ಹೋಗ್ತಾ ಇರ್ತಾನೆ ಅಂತ ಹೇಳ್ತಾನೆ. ಈ ಕಡೆ ಸಮೀರಾಗೆ ದೇವ ಪಾಪ ಅನ್ಸಿ ವಾಪಸ್ ಆಸ್ಪತ್ರೆಗೆ ಬಂದು ಬಿಲ್ ಕೊಟ್ಟೋಕೆ ದುಡ್ಡು ಕೇಳ್ತಾಳೆ. ಅವಾಗ ದೇವ ಖುಷ್ಬು ಡಬ್ಬದಿಂದ ಸ್ವಲ್ಪ ಹಣ ಕೊಡ್ತಾನೆ. ಅದರ ಜೊತೆಗೆ ಸಮೀರಾ ಅವಳ ಫ್ರೆಂಡ್ ಕೊಟ್ಟಿದ್ದ ದುಡ್ಡು ಸೇರಿಸಿ ಬಿಲ್ ಕಟ್ಟಿ ಆಸ್ಪತ್ರೆಯಿಂದ ಕರ್ಕೊಂಡು ಬರ್ತಾಳೆ. ಇವಾಗ ದೀಪಕ್ ತಾತ ಹೇಳಿದ್ದು ಕೇಳಿ ಸಮೀರಾಗೆ ಕಾಲ್ ಮಾಡಿ ದೇವ ಮತ್ತೆ ಸಿಕ್ಕಿದ್ನ ಅಂದಾಗ ಸಮೀರಾ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ದೀಪಕ್ಗೆ ಡೌಟ್ ಬರುತ್ತೆ. ಈ ಕಡೆ ದೇವ ಮತ್ತೆ ಸಮೀರಾನ ಹುಡಿಕೊಂಡು ಹಾಸ್ಟೆಲ್ ಹತ್ರ ಬರ್ತಾನೆ. ಅಲ್ಲಿ ದೇವ ಅವನೊಬ್ಬ ಭಿಕ್ಷುಕ ಅಂತ ಹೇಳ್ತಾನೆ. ವಾಪಸ್ ತಿರುಪತಿಗೆ ಹೋಗ್ಬೇಕು ಅಂತ ಹೇಳ್ತಾನೆ.
ಅದನ್ನ ಕೇಳಿ ಸಮೀರಾ ದೇವಾಗೆ ದೀಪಕ್ ತಿರುಪತಿಲೇ ಇದ್ದಾನೆ ಅನ್ಸುತ್ತೆ, ನೀನು ಕಾಶಿಗೆ ಅಥವಾ ಶಿರಡಿಗೆ ಹೋಗು ಅಂತ ಐಡಿಯಾ ಕೊಡ್ತಾಳೆ. ಅವಾಗ ದೇವ ಅವಳಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಾರಾಯಣ ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ಅದನ್ನ ನೋಡಿ ಸಮೀರಾ ಅಲ್ಲಿಗೆ ಹೇಗೆ ಹೋಗೋದು ಅಂತ ಹೇಳಿ ದೇವಾಗೆ ರಾಜುಗೆ ಅಂತ ತಂದಿದ್ದ ಜುಬ್ಬಾ ಕೊಟ್ಟು ಕಳಿಸ್ತಾಳೆ. ದೇವ ಸ್ನಾನ ಮಾಡಿಕೊಂಡು ಜುಬ್ಬಾ ಹಾಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನಾರಾಯಣ್ ಇರಲ್ಲ, ಅವನ್ನ ನೀರಜ್ ಆಲ್ರೆಡಿ ಕೊಲೆ ಮಾಡಿಸಿರ್ತಾನೆ. ನಾರಾಯಣ್ ಅಲ್ಲಿಲ್ಲ ಅಂತ ಗೊತ್ತಾಗಿ ದೇವ ಸುಮ್ನೆ ಇರದೆ ಅವ್ರನ್ನು ಕೊಲೆ ಮಾಡ್ಬಿಟ್ರ ಅಂತ ಕೇಳ್ತಾನೆ. ಅಷ್ಟೇ ಪೊಲೀಸರು ದೇವನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ದೇವ ಅವನೊಬ್ಬ ಭಿಕ್ಷುಕ ಅಂದ್ರು ಪೊಲೀಸ್ ಆಫೀಸರ್ SI ಅಶೋಕ್ ದೇವನ ಸೆಲ್ ಒಳಗೆ ಹಾಕ್ತಾನೆ. ಈ ಕಡೆ ಸಿದ್ದಪ್ಪಾಜಿ ನೀರಜ್ಗೆ ಇನ್ನು 1 ವಾರದಲ್ಲಿ ದುಡ್ಡು ಬರಲಿಲ್ಲ ಅಂದ್ರೆ ನೀರಜ್ ಮೇಲೆ ಸುಳ್ಳು ಕೇಸ್ ಹಾಕ್ಸಿ ಜೈಲಿಗೆ ಹಾಕೋದಾಗಿ ಹೇಳ್ತಾನೆ. ಈ ಕಡೆ ಸಮೀರಾ ಹಾಸ್ಟೆಲ್ಗೆ ದೀಪಕ್ ಬಂದು ಗನ್ ಹಿಡ್ಕೊಂಡು ದೇವ ಎಲ್ಲಿ ಅಂದಾಗ ಸಮೀರಾ ದೇವ ನಾರಾಯಣನ ಹುಡಿಕೊಂಡು ಹೋದ ಅಂತ ಹೇಳ್ಬಿಡ್ತಾಳೆ. ಈ ಕಡೆ SI ಅಶೋಕ್ನ ದೇವ ನಾರಾಯಣ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಶೋಕ್ಗೆ ಗೋಡೆಯಲ್ಲಿ ನಾರಾಯಣ ಬಚ್ಚಿಟ್ಟಿದ್ದ ಚಿನ್ನದ ಗಟ್ಟಿಗಳು ಮತ್ತೆ 2 ಬ್ಯಾಗ್ ದುಡ್ಡು ಕಾಣಿಸುತ್ತೆ. ಅಲ್ಲಿಂದ ಅಶೋಕ್ ದೇವನ ಅವನ ಹೆಸರಲ್ಲಿರೋ ಕಂಪನಿ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಅದು ನೋಡಿದ್ರೆ ಬೇರೆಯವ್ರ ಬಿಲ್ಡಿಂಗ್ ಆಗಿರುತ್ತೆ. ಅಶೋಕ್ಗೆ ಅಲ್ಲಿ ಏನೋ ಆಗ್ತಿದೆ ಅಂತ ಗೊತ್ತಾಗಿ ದೇವ ಬಗ್ಗೆ ಚೆಕ್ ಮಾಡಿದಾಗ ದೇವ ಬಳಿ 10,000 ಕೋಟಿ ಇದೆ, ಅದಕ್ಕೆ ಎಲ್ರು ಅವನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ದೀಪಕ್ ಬಂದು ಅಶೋಕ್ನ ದೇವ ಎಲ್ಲಿ ಅಂತ ಕೇಳ್ತಾನೆ. ದೇವ ದೀಪಕ್ನ ನೋಡಿ ಒಂದು ರಾಡ್ ತಗೊಂಡು ಮುಂದೆ ಬಂದ್ರೆ ಸತ್ತೋಗ್ತೀನಿ ಅಂತ ಎದುರಿಸ್ತಾ ಇರ್ತಾನೆ. ಅದನ್ನ ನೋಡಿ ಅಶೋಕ್ ಗನ್ ತೆಗೆದು ದೀಪಕ್ ಕಡೆ ಹಿಡಿತಾನೆ. ಆದ್ರೆ ದೀಪಕ್ ಅಶೋಕ್ನ ಶೂಟ್ ಮಾಡ್ಬಿಡ್ತಾನೆ. ಅದನ್ನ ನೋಡಿ ದೇವ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ತಾನೆ. ಹೇಗೋ ತೆಂಗಿನ ಗರಿ ಹಿಡ್ಕೊಂಡು ಪಕ್ಕದ ಬಿಲ್ಡಿಂಗ್ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವಾಗ ದೀಪಕ್ ಅಶೋಕ್ನ ಕೊಲೆ ಮಾಡಿದ್ಕೆ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಇನ್ನ ಅವನ ಕೈಲಿ ಈ ಕೆಲಸ ಮಾಡೋಕೆ ಆಗಲ್ಲ ಅನ್ಕೊಂಡು ಮನೆಗೆ ಹೋಗ್ತಾನೆ. ಈ ಕಡೆ ದೇವ ಮತ್ತೆ ಸಮೀರಾ ಬಳಿ ಹೋಗಿ ಅವನ ಹತ್ರ 10,000 ಕೋಟಿ ಇದೆ, ಅದಕ್ಕೆ ಎಲ್ರು ಅವನ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾನೆ. ಸಮೀರಾ ದೇವಾಗೆ ಮತ್ತೆ ಬೈದು ಕಳಿಸ್ತಾಳೆ. ದೇವ ಅಲ್ಲಿಂದ ಹೋಗ್ತಾ ಇರ್ತಾನೆ. ನೀರಜ್ ಕಡೆ ಅವರು ಸಮೀರನ ಕೊಲೆ ಮಾಡ್ಬಿಡ್ತಾರೆ ಅನ್ಕೊಂಡು ವಾಪಸ್ ಸಮೀರಾ ಬಳಿ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಸಮೀರಾ ಫೋನ್ ಟ್ರೇಸ್ ಮಾಡ್ತಾ ರೋಬೋ ಮತ್ತೆ ಪಾಟೀಲ್ ಅಲ್ಲಿಗೆ ಬರ್ತಾರೆ. ಸಮೀರಾ ಮತ್ತೆ ದೇವ ಎಲ್ಲಿಗೆ ಹೋದ್ರು ಅಲ್ಲಿಗೆ ರೋಬೋ ಮತ್ತೆ ಪಾಟೀಲ್ ಹುಡುಗರ ಜೊತೆ ಬರ್ತಾ ಇರ್ತಾರೆ. ಕಡೆಗೆ ದೇವ ಸಮೀರನ ಕರ್ಕೊಂಡು ಗಾರ್ಬೇಜ್ ಟ್ರಕ್ ಒಳಗೆ ಹತ್ತುತ್ತಾನೆ. ಅವಾಗ ಸಮೀರಾ ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ಕಡೆಗೆ ದೇವ ಮತ್ತೆ ಸಮೀರಾ ಹೋಗಿ ಗಾರ್ಬೇಜ್ ಯಾರ್ಡ್ ಅಲ್ಲಿ ಬೀಳ್ತಾರೆ. ಈ ಕಡೆ ದೀಪಕ್ ಮನೆಗೆ ಹೋಗಿ ನೀರಜ್ ಏನ್ ಮಾಡ್ತಿದ್ದಾನೆ ಅಂತ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ನೀರಜ್ ಸಮುದ್ರದಿಂದ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸೆಲ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ದೀಪಕ್ ಅವನ್ ಫ್ಯಾಮಿಲಿನ ದುಬೈಗೆ ಕಳಿಸ್ತಾನೆ. ಈ ಕಡೆ ದೇವ ಸಮೀರನ ಜೊತೆ ರೋಡ್ ಅಲ್ಲಿ ಹೋಗುವಾಗ ಕಾರ್ಪೊರೇಷನ್ ಅವರು ಒಬ್ಬ ಭಿಕ್ಷುಕನ ಹೆಣ ಎತ್ಕೊಂಡು ಹೋಗೋದನ್ನ ನೋಡ್ತಾನೆ. ದೇವ ಅವ್ರ ಹತ್ರ ಹೋಗಿ 1 ಗಂಟೆಯಲ್ಲಿ ದುಡ್ಡು ತಂದು ಕೊಡ್ತೀನಿ, ಕಟ್ಟಿಗೆ ಬಳಸಿ ದೇಹ ಸುಡಿ, ಇಲ್ಲ ಅಂದ್ರೆ ಅವನು ಮತ್ತೆ ಭಿಕ್ಷುಕ ಆಗಿ ಉಡ್ತಾನೆ ಅಂತ ಹೇಳ್ತಾನೆ. ಅಲ್ಲಿಂದ ದೇವ ಸಮೀರನ ಕರ್ಕೊಂಡು ನಾರಾಯಣ್ ಮನೆಗೆ ಹೋಗ್ತಾನೆ. ಅಲ್ಲಿ ಸಮೀರಾಗೆ ದುಡ್ಡು ಚಿನ್ನ ಎಲ್ಲ ತೋರಿಸಿ ಅವಳಿಗೆ ಬೇಕಾದಷ್ಟು ಎತ್ಕೊಂಡು ಅಲ್ಲಿಂದ ಹೋಗೋಕೆ ಹೇಳಿ ಅವನು ಸ್ವಲ್ಪ ದುಡ್ಡು ತಗೊಂಡು ಹೋಗಿ ಕಾರ್ಪೊರೇಷನ್ ಅವರಿಗೆ ಕೊಡ್ತಾನೆ. ದೇಹನ ಎಲ್ಲ ಭಿಕ್ಷುಕರು ಸೇರಿ ಸುಟ್ಟಾಕ್ತಾರೆ. ದೇವ ಎಲ್ಲಾ ಭಿಕ್ಷುಕರಿಗೂ ದುಡ್ಡು ಕೊಡ್ತಾನೆ. ದೇವರಿಗೆ ಕೈ ಮುಗಿತಾ ಇದ್ರೆ ಭಿಕ್ಷುಕರು ದೇವಾಗೆ ಕೈ ಮುಗಿತಾ ಇರ್ತಾರೆ. ಅದನ್ನ ನೋಡಿ ದೇವ ಭಿಕ್ಷುಕರಿಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾನೆ. ಇವಾಗ ದೇವ ದೀಪಕ್ಗೆ ಕಾಲ್ ಮಾಡ್ತಾನೆ. ದೀಪಕ್ ನೀರಜ್ ಜೊತೆನೆ ಇರ್ತಾನೆ. ದೇವ ಕಾಲ್ ಮಾಡಿ ಅವನಿಗೆ 10,000 ಕೋಟಿ ಪೂರ್ತಿ ಬೇಕು, ದೇಶದ ಎಲ್ಲಾ ಭಿಕ್ಷುಕರಿಗೆ ಊಟ ವಸತಿ ವಿದ್ಯೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ನೀರಜ್ ದೇವಾಗೆ ಬೈತಾ ಇರ್ತಾನೆ. ದೇವ ಕಾಲ್ ಕಟ್ ಮಾಡ್ಬಿಡ್ತಾನೆ. ಇವಾಗ ನೀರಜ್ 10,000 ಕೋಟಿ ಹೋದ್ರೆ ಹೋಗ್ಲಿ, ನನ್ಗೆ ದೇವನ ಸಾವು ಬೇಕು ಅಂತ ಹೇಳ್ತಾನೆ. ದೇವ ಅಲ್ಲಿಂದ ನಾರಾಯಣ್ ಮನೆಗೆ ಹೋಗಿ ಸಮೀರನ ಅಲ್ಲಿಂದ ದುಡ್ಡು ತಗೊಂಡು ಹೋಗೋಕೆ ಹೇಳ್ತಾನೆ. ಮೊದಲಿಗೆ ಸಮೀರಾ ಅಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡ್ರು ಹೋಗದೆ ದೇವ ಜೊತೆನೆ ಇರ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ದೇವ ಕಾಲ್ನ ಟ್ರೇಸ್ ಮಾಡ್ಕೊಂಡು ದೀಪಕ್ ಹುಡುಗರ ಜೊತೆ ದೇವಸ್ಥಾನದ ಹತ್ರ ಬರ್ತಾನೆ. ಎಲ್ಲ ದೇವನ ಹುಡ್ಕೋಕೆ ಬೇರೆ ಬೇರೆ ಕಡೆ ಹೋಗ್ತಾರೆ. ದೇವ ಅಲ್ಲೇ ಮರದ ಮೇಲೆ ಕೂತಿರ್ತಾನೆ. ಎಲ್ಲ ಹೋದ್ಮೇಲೆ ದೇವ ಬಂದು ದೀಪಕ್ ತಲೆಗೆ ಕಲ್ಲಿಂದ ಹೊಡೆದು ನಾರಾಯಣ್ ಮನೆಗೆ ಕರ್ಕೊಂಡು ಹೋಗಿ ಕಟ್ಟಾಕ್ತಾನೆ. ಅಲ್ಲಿ ದೇವ ದೀಪಕ್ಗೆ ಆ 10,000 ಕೋಟಿ ನನಗೆ ಬೇಕು ಅಂತ ಅಂದಾಗ ದೀಪಕ್ ಇದು ಬರೀ 10,000 ಕೋಟಿ ಕತೆ ಅಲ್ಲ, ಇದು ಆಯಿಲ್ ಮತ್ತೆ ಗ್ಯಾಸ್ ಕತೆ, ಅದಕ್ಕೋಸ್ಕರ ನೀರಜ್ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು, ಇದರಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಾರೆ, ನಿನ್ನ ಹೆಸರಲ್ಲಿ ಇರೋ ದುಡ್ಡನ್ನ ಅವರಿಗೆ ಕೊಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ದೀಪಕ್ ದೇವಾಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ದೇವ ನಂಬ್ತಾ ಇರಲ್ಲ. ಅವಾಗ ದೀಪಕ್ ಖುಷ್ಬು ಇನ್ನೂ ಸತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ದೇವಾಗೆ ದೀಪಕ್ ಮೇಲೆ ನಂಬಿಕೆ ಬಂದು ರಿಲೀಸ್ ಮಾಡ್ತಾನೆ. ದೀಪಕ್ ಬ್ಯಾಂಕ್ಗೆ ಹೋಗಿ ಲಾಕರ್ ಇಂದ ಅವನು ಇಷ್ಟು ದಿನ ನೀರಜ್ಗೆ ಮಾಡಿದ್ದ ಎಲ್ಲ ಹೆಲ್ಪ್ ಡೀಟೇಲ್ಸ್ ಜೊತೆಗೆ ನೀರಜ್ ಮಾಡ್ತಿರೋ ಸ್ಕ್ಯಾಮ್ ನ ಎಲ್ಲ ಪ್ರೂಫ್ ನ ಲಾಕರ್ ಇಂದ ತಗೊಂಡು ದೇವ ಮತ್ತೆ ಸಮೀರನ ಕರ್ಕೊಂಡು ಹೋಗಿ ಖುಷ್ಬುನ ಮೀಟ್ ಮಾಡ್ತಾನೆ. ಆದ್ರೆ ದೀಪಕ್ ಅವನ್ ಮೊಬೈಲ್ ಆನ್ ಮಾಡ್ಬಿಡ್ತಾನೆ. ದೇವ ಸಮೀರನ ಖುಷ್ಬು ಜೊತೆ ಬಿಟ್ಟು ದೀಪಕ್ ಜೊತೆ ಹೋಗುವಾಗ ಅಲ್ಲಿಗೆ ರೋಬೋ ಮತ್ತೆ ಪಾಟೀಲ್ ಬರ್ತಾರೆ. ಅದನ್ನ ನೋಡಿ ದೇವ ಖುಷ್ಬುನ ಹುಡಿಕೊಂಡು ಹೋಗ್ತಾನೆ. ಖುಷ್ಬು ವಾಶ್ರೂಮ್ ಅಲ್ಲಿ ಇರ್ತಾಳೆ. ಅಲ್ಲಿಗೆ ರೋಬೋ ಬಂದ್ಬಿಡ್ತಾನೆ.
ಈ ಕಡೆ ದೀಪಕ್ ರೋಬೋ ಕಡೆ ಅವ್ರಿಗೆ ಹೊಡಿತಾ ಇರ್ತಾನೆ. ಖುಷ್ಬು ರೋಬೋ ಕೈಗೆ ಸಿಕ್ಕಾಕೊಳ್ತಾಳೆ. ರೋಬೋ ಖುಷ್ಬು ಹೊಟ್ಟೆಗೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ದೇವ ಬಂದು ಖುಷ್ಬುನ ಕಾಪಾಡ್ತಾನೆ. ಸ್ವಲ್ಪ ಜಗಳದ ನಂತರ ದೇವ, ಸಮೀರಾ, ಖುಷ್ಬು ಈಚೆ ಹೋಗುವಾಗ ಖುಷ್ಬು ಕೆಳಗೆ ಬಿದ್ದು ಅವಳಿಗೆ ಲೇಬರ್ ಪೇನ್ ಶುರು ಆಗುತ್ತೆ. ದೇವ, ಸಮೀರಾ, ಖುಷ್ಬುಗೆ ಏನು ಆಗದ ಹಾಗೆ ದೀಪಕ್ ನೋಡ್ಕೋತಾ ಇರ್ತಾನೆ. ಎಲ್ರು ಬಿಲ್ಡಿಂಗ್ ಇಂದ ಈಚೆ ಬರ್ತಾರೆ. ಆದ್ರೆ ದೀಪಕ್ಗೆ ಗುಂಡೇಟುಗಳು ಬೀಳ್ತಾವೆ. ಅವಾಗ ದೀಪಕ್ ಸಮೀರಾ ಕೈಲಿ ಪ್ರೂಫ್ಸ್ ಇದ್ದ ಬ್ಯಾಗ್ ಕೊಟ್ಟು ಎಲ್ಲರನ್ನು ಕೊಂದು ಅವನು ಸತ್ತೋಗ್ತಾನೆ. ಇವಾಗ ಖುಷ್ಬು ಕೂಡ ಗಂಡು ಮಗುಗೆ ಜನ್ಮ ಕೊಟ್ಟು ಸತ್ತೋಗ್ತಾಳೆ. ಇವಾಗ ದೇವ ನೀರಜ್ ಮೇಲೆ ರಿವೆಂಜ್ ತಗೋಬೇಕು ಅನ್ಕೊಂಡು ದೀಪಕ್ ಕೊಟ್ಟಿದ್ದ ಪ್ರೂಫ್ಸ್ ಯೂಸ್ ಮಾಡ್ಕೊಂಡು 10,000 ಕೋಟಿ ಇದ್ದ ಜಾಗ ತಿಳ್ಕೊಂಡು ಅಷ್ಟು ದುಡ್ಡನ್ನೆಲ್ಲ ತಂದು ನೀರಜ್ ಮನೆ ಮುಂದೆ ಸುರಿತಾನೆ. ಅದು ದೊಡ್ಡ ಸುದ್ದಿ ಆಗುತ್ತೆ. ಆಮೇಲೆ ಆಯಿಲ್ ಸ್ಕ್ಯಾಮ್ಗೆ ದುಡ್ಡು ತಗೊಂಡಿರೋ MP MLA ಹೆಸರನ್ನ ದೀಪಕ್ ಮೊದಲೇ ಹೇಳಿ ವಿಡಿಯೋ ಮಾಡಿರೋದನ್ನ ದೇವ ರಿಲೀಸ್ ಮಾಡ್ತಾನೆ. ಆಮೇಲೆ ದೇವ ನೀರಜ್ಗೆ ಕಾಲ್ ಮಾಡಿ ಅವನಿಗೆ ಪ್ರೂಫ್ಸ್ ಬೇಕು ಅಂದ್ರೆ ಒಂದು ದಿನ ಭಿಕ್ಷೆ ಬೇಡೋಕೆ ಹೇಳ್ತಾನೆ. ನೀರಜ್ಗೆ ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡೋಕೆ ಹೋಗ್ತಾನೆ. ದೇವನ ಹಿಡಿಯೋಕೆ ಹುಡುಗರನ್ನು ಕರ್ಕೊಂಡು ಹೋಗ್ತಾನೆ. ದೇವ ನೀರಜ್ ಎಲ್ಲಾ ಕಡೆ ಭಿಕ್ಷೆ ಬೇಡೋ ಹಾಗೆ ಮಾಡ್ತಾನೆ. ಖುಷ್ಬು ಮಗನ ಕೈಲು ಸಮೀರಾ ನೀರಜ್ಗೆ ಭಿಕ್ಷೆ ಹಾಕಿಸ್ತಾಳೆ. ಆಮೇಲೆ ಒಬ್ಬ ವ್ಯಕ್ತಿ 500 ರೂಪಾಯಿ ಭಿಕ್ಷೆ ಹಾಕ್ತಾನೆ. ಅದು ಏರ್ಪೋರ್ಟ್ ಅಲ್ಲಿ ನೀರಜ್ ದೇವಾಗೆ ಕೊಟ್ಟಿದ್ದ ದುಡ್ಡಾಗಿರುತ್ತೆ. ಅದಕ್ಕೆ ಭಿಕ್ಷೆ ಹಾಕ್ದೋನು ದೇವ ಅಂತ ಎಲ್ರು ಅವನ ಕಡೆ ಓಡೋಗ್ತಾರೆ. ದೇವ ಬಂದು ನೀರಜ್ಗೆ ಹೊಡೆದು ಗಾರ್ಬೇಜ್ ಯಾರ್ಡ್ಗೆ ಎತ್ತಾಕೊಂಡು ಹೋಗ್ತಾನೆ. ಅಲ್ಲಿ ನೀರಜ್ ಭಿಕ್ಷೆ ಬೇಡಿದಿನಲ್ಲ, ಪ್ರೂಫ್ಸ್ ಕೊಡು ಅಂತಾನೆ. ಅವಾಗ ದೇವ ಖುಷ್ಬು ಮಗನ ತೋರಿಸಿ ಅವನ ತಾಯಿನ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅವಾಗ ನೀರಜ್, ಖುಷ್ಬು ಇದ್ದಿದ್ರೆ ಏನ್ ಮಾಡ್ತಿದ್ಲು, ಮಗು ಹಿಡ್ಕೊಂಡು ಭಿಕ್ಷೆ ಬೇಡಿ ನಾಯಿ ರೀತಿ ಊಟ ಇಲ್ದೆ ಸಾಯ್ತಿದ್ಲು ಅಂತಾನೆ. ಅದನ್ನ ಕೇಳಿ ದೇವಾಗೆ ಕೋಪ ಬರುತ್ತೆ. ನೀರಜ್ ಜೊತೆ ಫೈಟ್ಗೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಫೈಟ್ ಆಗುತ್ತೆ. ಇನ್ನೇನು ನೀರಜ್ ದೇವನ ಉಸಿರು ಕಟ್ಟಿಸಿ ಸಾಯಿಸ್ಬೇಕು. ಅಷ್ಟರಲ್ಲಿ ದೇವಾನೇ ನೀರಜ್ ಕತ್ತನ್ನ ಕೊಯ್ದು ಸಾಯಿಸ್ಬಿಡ್ತಾನೆ. ಆಮೇಲೆ ಸಮೀರಾ ಜೊತೆ ಖುಷ್ಬು ಮಗು ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಚೆನ್ನಾಗಿದೆ, ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ರಶ್ ಮಾಡಿದ್ದಾರೆ. ಜೊತೆಗೆ ಮೂವಿ ಸುಮಾರು 3 ಗಂಟೆ ಇದೆ, ಸ್ವಲ್ಪ ತಾಳ್ಮೆ ಬೇಕು. ಇಷ್ಟ ಬಿಟ್ರೆ ಮೂವಿನ ಆರಾಮಾಗಿ ನೋಡ್ಬೋದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.